ಇದು ಪ್ರಯಾಗರಾಜದ ಮಹಾಕುಂಭ ಇವತ್ತಿನಿಂದ ಆರಂಭ ಆಗಿದೆ. ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಸಂಖ್ಯೆಯಲ್ಲಿ ಪ್ರಯಾಗರಾಜಕ್ಕೆ ಮಹಾಕುಂಭಕ್ಕೆ ಪುಣ್ಯ ಸ್ನಾನಕ್ಕಾಗಿ ಜನ ಬರ್ತಾ ಇದ್ದಾರೆ. ಇದು ಭಾರತದ ಮಟ್ಟಿಗೆ ಒಂದು ಇತಿಹಾಸ ಸೃಷ್ಟಿಯಾಗುವಂತ ದಿನ ಇದು. ನೋಡಿ, ಈಗ ನಾವು ನಿಂತಿದ್ದೀವಲ್ಲ, ಯೋಗಿ ಸರ್ಕಾರ, ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜೊತೆಯಾಗಿ ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನ ಮಾಡಿದೆ ಬರುವಂತ ಭಕ್ತರಿಗೆ ಅಂತ ಹೇಳಿದ್ರೆ, ಈ ರೀತಿಯ 30ಕ್ಕೂ ಹೆಚ್ಚು ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಮಾಡಿದ್ದಾರೆ. ಗಂಗೆಗೆ ಮತ್ತೆ ಯಮುನೆಗೆ 30ಕ್ಕೂ ಹೆಚ್ಚು ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಮಾಡಿ ಒಂದು ಸಮಯಕ್ಕೆ ಜನ ಬರೋದಕ್ಕೆ ಇನ್ನೊಂದು ಆ ಕಡೆಗೆ ಮತ್ತು ಇನ್ನೊಂದು ಬ್ರಿಡ್ಜ್ಗಳಿದ್ದಾವೆ, ಆ ಬ್ರಿಡ್ಜ್ ಅಲ್ಲಿ ಹೋಗೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೋಡಿ, ಹರ ಹರ ಮಹಾದೇವ್, हर महादेव, कैसा है व्यवस्था पूरा कैसा है? बहुत बढ़िया है, बहुत बढ़िया आनंद आ रहा है। ऐतिहासिक महाकुंभ है। महाकुंभ भारत के बारे में ए दिन ऐतिहासिक ಅಮೃತಗಳಿಗೆ अमृत है, अमृत है। ನೋಡಿ, ಇದು ಇಲ್ಲಿಗೆ ಬಂದಿರುವಂತ ಲಕ್ಷಾಂತರ ಜನ ಅಲ್ಲ ಕೋಟ್ಯಾಂತರ ಜನ ಯಾತ್ರಿಕರ ಮಾತಾಗಿದೆ. ಈ ರೀತಿಯ ಫ್ಲೋಟಿಂಗ್ ಬ್ರಿಡ್ಜ್ಗಳು 30 ಬ್ರಿಡ್ಜ್ಗಳಿದಾವೆ. ಗಂಗೆಗೆ ಯಮುನೆಗೆ ಈ ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಮಾಡಿ, ಆರ್ಮಿ ಬ್ರಿಡ್ಜ್ ಇದು, ತಾತ್ಕಾಲಿಕವಾಗಿ ಮಾಡಿರುವಂತ ಬ್ರಿಡ್ಜ್ ಇದು, ಪರ್ಮನೆಂಟ್ ಬ್ರಿಡ್ಜ್ ಅಲ್ಲ. ನೋಡಿ, ತೇಲ್ತಿರುವಂತ ಫ್ಲೋಟಿಂಗ್ ಗಮನಿಸ್ತಾ ಇದ್ರಲ್ಲ, ನೀರಿನಲ್ಲಿ ತೇಲ್ತಿರುವಂತದ್ದು. ಸಾಧುಗಳಿಗೆ, ನಾಗಸಾಧುಗಳಿಗೆ, ಹಾಗೆ ಸಂತ ಸಾಧುಗಳಿಗೆ, ಅವರೆಲ್ಲರಿಗೂ ಕೂಡ ಹೋಗೋದಕ್ಕೆ ಬರೋದಕ್ಕೆ ಸುಮಾರು 10,000 ಎಕರೆಯಲ್ಲಿ ಈ ಮಹಾಕುಂಭಮೇಳ ಇದೆಯಲ್ಲ, ಈ 10,000 ಎಕರೆಯಲ್ಲಿರುವ ಮಹಾಕುಂಭಮೇಳದಲ್ಲಿ 25 ಅಖಾಡಗಳಿದ್ದಾವೆ, 25 ಸೆಕ್ಟರ್ಗಳಿದ್ದಾವೆ, 13 ಅಖಾಡಗಳಿದ್ದಾವೆ. ಆ ಅಖಾಡದ ಜನರಿಗೆ ಸಪರೇಟ್ ಆದಂತ ಟೆಂಟ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಆ ಟೆಂಟ್ಗಳಿಂದ ಆ ಕಡೆಗೆ ಈ ಕಡೆಗೆ ಬರೋದಕ್ಕೆ ಜನರಿಗೆ ಈ ನದಿಯ ಮುಂದೆ ಓಡಾಡೋದಕ್ಕೆ, ಮೇಲೆ ಓಡಾಡೋದಕ್ಕೆ ಅವಕಾಶ ಆಗ್ಬೇಕಲ್ಲ, ಹಾಗಾಗಿ ಈ ರೀತಿಯ ಬ್ರಿಡ್ಜ್ಗಳನ್ನ ಮಾಡಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಸದ್ಯಕ್ಕೆ ಮೊದಲ ದಿನ ಇವತ್ತು ಕೋಟ್ಯಾಂತರ ಸಂಖ್ಯೆಯಲ್ಲಿ ಯಾತ್ರಿಗಳು ಹರಿದು ಬರ್ತಾ ಇದ್ದಾರೆ. ಮಹಾಕುಂಭವನ್ನ ನೋಡೋದಕ್ಕೆ, ಪುಣ್ಯ ಸ್ನಾನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಕಲ್ಪವಾಸ ವ್ರತವನ್ನ ಮಾಡಿ ಇವತ್ತು ವಿಶೇಷವಾದಂತ ಪುಣ್ಯ ಪ್ರಾಪ್ತಿಗೋಸ್ಕರ ದೇಶ ವಿದೇಶದಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಇದು ಪ್ರಯಾಗರಾಜದ ಮಹಾಕುಂಭ ಇವತ್ತಿನಿಂದ ಆರಂಭ ಆಗಿದೆ. ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಸಂಖ್ಯೆಯಲ್ಲಿ ಪ್ರಯಾಗರಾಜಕ್ಕೆ ಮಹಾಕುಂಭಕ್ಕೆ ಪುಣ್ಯ ಸ್ನಾನಕ್ಕಾಗಿ ಜನ ಬರ್ತಾ ಇದ್ದಾರೆ. ಇದು ಭಾರತದ ಮಟ್ಟಿಗೆ ಒಂದು ಇತಿಹಾಸ ಸೃಷ್ಟಿಯಾಗುವಂತ ದಿನ ಇದು. ನೋಡಿ, ಈಗ ನಾವು ನಿಂತಿದ್ದೀವಲ್ಲ, ಯೋಗಿ ಸರ್ಕಾರ, ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜೊತೆಯಾಗಿ ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನ ಮಾಡಿದೆ ಬರುವಂತ ಭಕ್ತರಿಗೆ ಅಂತ ಹೇಳಿದ್ರೆ, ಈ ರೀತಿಯ 30ಕ್ಕೂ ಹೆಚ್ಚು ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಮಾಡಿದ್ದಾರೆ. ಗಂಗೆಗೆ ಮತ್ತೆ ಯಮುನೆಗೆ 30ಕ್ಕೂ ಹೆಚ್ಚು ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಮಾಡಿ ಒಂದು ಸಮಯಕ್ಕೆ ಜನ ಬರೋದಕ್ಕೆ ಇನ್ನೊಂದು ಆ ಕಡೆಗೆ ಮತ್ತು ಇನ್ನೊಂದು ಬ್ರಿಡ್ಜ್ಗಳಿದ್ದಾವೆ, ಆ ಬ್ರಿಡ್ಜ್ ಅಲ್ಲಿ ಹೋಗೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೋಡಿ, ಹರ ಹರ ಮಹಾದೇವ್, हर महादेव, कैसा है व्यवस्था पूरा कैसा है? बहुत बढ़िया है, बहुत बढ़िया आनंद आ रहा है। ऐतिहासिक महाकुंभ है। महाकुंभ भारत के बारे में ए दिन ऐतिहासिक ಅಮೃತಗಳಿಗೆ अमृत है, अमृत है। ನೋಡಿ, ಇದು ಇಲ್ಲಿಗೆ ಬಂದಿರುವಂತ ಲಕ್ಷಾಂತರ ಜನ ಅಲ್ಲ ಕೋಟ್ಯಾಂತರ ಜನ ಯಾತ್ರಿಕರ ಮಾತಾಗಿದೆ. ಈ ರೀತಿಯ ಫ್ಲೋಟಿಂಗ್ ಬ್ರಿಡ್ಜ್ಗಳು 30 ಬ್ರಿಡ್ಜ್ಗಳಿದಾವೆ. ಗಂಗೆಗೆ ಯಮುನೆಗೆ ಈ ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಮಾಡಿ, ಆರ್ಮಿ ಬ್ರಿಡ್ಜ್ ಇದು, ತಾತ್ಕಾಲಿಕವಾಗಿ ಮಾಡಿರುವಂತ ಬ್ರಿಡ್ಜ್ ಇದು, ಪರ್ಮನೆಂಟ್ ಬ್ರಿಡ್ಜ್ ಅಲ್ಲ. ನೋಡಿ, ತೇಲ್ತಿರುವಂತ ಫ್ಲೋಟಿಂಗ್ ಗಮನಿಸ್ತಾ ಇದ್ರಲ್ಲ, ನೀರಿನಲ್ಲಿ ತೇಲ್ತಿರುವಂತದ್ದು. ಸಾಧುಗಳಿಗೆ, ನಾಗಸಾಧುಗಳಿಗೆ, ಹಾಗೆ ಸಂತ ಸಾಧುಗಳಿಗೆ, ಅವರೆಲ್ಲರಿಗೂ ಕೂಡ ಹೋಗೋದಕ್ಕೆ ಬರೋದಕ್ಕೆ ಸುಮಾರು 10,000 ಎಕರೆಯಲ್ಲಿ ಈ ಮಹಾಕುಂಭಮೇಳ ಇದೆಯಲ್ಲ, ಈ 10,000 ಎಕರೆಯಲ್ಲಿರುವ ಮಹಾಕುಂಭಮೇಳದಲ್ಲಿ 25 ಅಖಾಡಗಳಿದ್ದಾವೆ, 25 ಸೆಕ್ಟರ್ಗಳಿದ್ದಾವೆ, 13 ಅಖಾಡಗಳಿದ್ದಾವೆ. ಆ ಅಖಾಡದ ಜನರಿಗೆ ಸಪರೇಟ್ ಆದಂತ ಟೆಂಟ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಆ ಟೆಂಟ್ಗಳಿಂದ ಆ ಕಡೆಗೆ ಈ ಕಡೆಗೆ ಬರೋದಕ್ಕೆ ಜನರಿಗೆ ಈ ನದಿಯ ಮುಂದೆ ಓಡಾಡೋದಕ್ಕೆ, ಮೇಲೆ ಓಡಾಡೋದಕ್ಕೆ ಅವಕಾಶ ಆಗ್ಬೇಕಲ್ಲ, ಹಾಗಾಗಿ ಈ ರೀತಿಯ ಬ್ರಿಡ್ಜ್ಗಳನ್ನ ಮಾಡಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಸದ್ಯಕ್ಕೆ ಮೊದಲ ದಿನ ಇವತ್ತು ಕೋಟ್ಯಾಂತರ ಸಂಖ್ಯೆಯಲ್ಲಿ ಯಾತ್ರಿಗಳು ಹರಿದು ಬರ್ತಾ ಇದ್ದಾರೆ. ಮಹಾಕುಂಭವನ್ನ ನೋಡೋದಕ್ಕೆ, ಪುಣ್ಯ ಸ್ನಾನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಕಲ್ಪವಾಸ ವ್ರತವನ್ನ ಮಾಡಿ ಇವತ್ತು ವಿಶೇಷವಾದಂತ ಪುಣ್ಯ ಪ್ರಾಪ್ತಿಗೋಸ್ಕರ ದೇಶ ವಿದೇಶದಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಇದು ಪ್ರಯಾಗರಾಜದ ಮಹಾಕುಂಭ ಇವತ್ತಿನಿಂದ ಆರಂಭ ಆಗಿದೆ. ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಸಂಖ್ಯೆಯಲ್ಲಿ ಪ್ರಯಾಗರಾಜಕ್ಕೆ ಮಹಾಕುಂಭಕ್ಕೆ ಪುಣ್ಯ ಸ್ನಾನಕ್ಕಾಗಿ ಜನ ಬರ್ತಾ ಇದ್ದಾರೆ. ಇದು ಭಾರತದ ಮಟ್ಟಿಗೆ
ಒಂದು ಇತಿಹಾಸ ಸೃಷ್ಟಿಯಾಗುವಂತ ದಿನ ಇದು ನೋಡಿ. ಈಗ ನಾವು ನಿಂತಿದ್ದೀವಲ್ಲ, ಯೋಗಿ ಸರ್ಕಾರ, ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜೊತೆಯಾಗಿ ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನ ಮಾಡಿದೆ ಬರುವಂತ ಭಕ್ತರಿಗೆ ಅಂತ ಹೇಳಿದ್ರೆ, ಈ ರೀತಿಯ 30ಕ್ಕೂ ಹೆಚ್ಚು ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಮಾಡಿದ್ದಾರೆ. ಗಂಗೆಗೆ ಮತ್ತೆ ಯಮುನೆಗೆ 30ಕ್ಕೂ ಹೆಚ್ಚು ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಮಾಡಿ ಒಂದು ಸಮಯಕ್ಕೆ ಜನ ಬರೋದಕ್ಕೆ ಇನ್ನೊಂದು ಆ ಕಡೆಗೆ ಮತ್ತು ಇನ್ನೊಂದು ಬ್ರಿಡ್ಜ್ಗಳಿದ್ದಾವೆ, ಆ ಬ್ರಿಡ್ಜ್ ಅಲ್ಲಿ ಹೋಗೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ ನೋಡಿ. ಹರ ಹರ ಮಹಾದೇವ್, हर महादेव, कैसा है व्यवस्थापुरा, कैसा है? बहुत बढ़िया है, बहुत बढ़िया आनंद आ रहा है। ऐतिहासिक महाकुंभ है। महाकुंभ भारत के बारे में ए दिन ऐतिहासिक ಅಮೃತಗಳಿಗೆ अमृत है, अमृत है। ನೋಡಿ, ಇದು ಇಲ್ಲಿಗೆ ಬಂದಿರುವಂತ ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಯಾತ್ರಿಕರ ಮಾತಾಗಿದೆ. ಈ ರೀತಿಯ ಫ್ಲೋಟಿಂಗ್ ಬ್ರಿಡ್ಜ್ಗಳು 30 ಬ್ರಿಡ್ಜ್ಗಳಿದಾವೆ. ಗಂಗೆಗೆ ಯಮುನೆಗೆ ಈ ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಮಾಡಿ, ಆರ್ಮಿ ಬ್ರಿಡ್ಜ್ ಇದು, ತಾತ್ಕಾಲಿಕವಾಗಿ ಮಾಡಿರುವಂತ ಬ್ರಿಡ್ಜ್ ಇದು, ಪರ್ಮನೆಂಟ್ ಬ್ರಿಡ್ಜ್ ಅಲ್ಲ. ನೋಡಿ, ತೇಲ್ತಿರುವಂತ ಫ್ಲೋಟಿಂಗ್ ಗಮನಿಸ್ತಾ ಇದ್ದೀರಲ್ಲ, ನೀರಿನಲ್ಲಿ ತೇಲ್ತಿರುವಂತದ್ದು. ಸಾಧುಗಳಿಗೆ, ನಾಗಸಾಧುಗಳಿಗೆ, ಹಾಗೆ ಸಂತ ಸಾಧುಗಳಿಗೆ, ಅವರೆಲ್ಲರಿಗೂ ಕೂಡ ಹೋಗೋದಕ್ಕೆ ಬರೋದಕ್ಕೆ ಸುಮಾರು 10,000 ಎಕರೆಯಲ್ಲಿ ಈ ಮಹಾ ಕುಂಭಮೇಳ ಇದೆಯಲ್ಲ, ಈ 10,000 ಎಕರೆಯಲ್ಲಿರುವ ಮಹಾ ಕುಂಭಮೇಳದಲ್ಲಿ 25 ಅಖಾಡಗಳಿದಾವೆ, 25 ಸೆಕ್ಟರ್ಗಳಿದಾವೆ, 13 ಅಖಾಡಗಳಿದಾವೆ. ಆ ಅಖಾಡದ ಜನರಿಗೆ ಸಪರೇಟ್ ಆದಂತ ಟೆಂಟ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಆ ಟೆಂಟ್ಗಳಿಂದ ಆ ಕಡೆಗೆ ಈ ಕಡೆಗೆ ಬರೋದಕ್ಕೆ ಜನರಿಗೆ ಈ ನದಿಯ ಮುಂದೆ ಓಡಾಡೋದಕ್ಕೆ, ಮೇಲೆ ಓಡಾಡೋದಕ್ಕೆ ಅವಕಾಶ ಆಗ್ಬೇಕಲ್ಲ, ಹಾಗಾಗಿ ಈ ರೀತಿಯ ಬ್ರಿಡ್ಜ್ಗಳನ್ನ ಮಾಡಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಸದ್ಯಕ್ಕೆ ಮೊದಲ ದಿನ ಇವತ್ತು ಕೋಟ್ಯಾಂತರ ಸಂಖ್ಯೆಯಲ್ಲಿ ಯಾತ್ರಿಗಳು ಹರಿದು ಬರ್ತಾ ಇದ್ದಾರೆ. ಮಹಾಕುಂಭವನ್ನ ನೋಡೋದಕ್ಕೆ, ಪುಣ್ಯ ಸ್ನಾನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಕಲ್ಪವಾಸ ವ್ರತವನ್ನ ಮಾಡಿ ಇವತ್ತು ವಿಶೇಷವಾದಂತ ಪುಣ್ಯ ಪ್ರಾಪ್ತಿಗೋಸ್ಕರ ದೇಶ ವಿದೇಶದಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಇದು ಪ್ರಯಾಗ್ರಾಜ್ದ ಮಹಾಕುಂಭ ಇವತ್ತಿನಿಂದ ಆರಂಭ ಆಗಿದೆ. ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಪ್ರಯಾಗರಾಜಕ್ಕೆ, ಮಹಾಕುಂಭಕ್ಕೆ ಪುಣ್ಯ ಸ್ನಾನಕ್ಕಾಗಿ ಜನ ಬರ್ತಾ ಇದ್ದಾರೆ. ಇದು ಭಾರತದ ಮಟ್ಟಿಗೆ ಒಂದು ಇತಿಹಾಸ ಸೃಷ್ಟಿಯಾಗುವಂತ ದಿನ ಇದು ನೋಡಿ. ಈಗ ನಾವು ನಿಂತಿದ್ದೀವಲ್ಲ, ಯೋಗಿ ಸರ್ಕಾರ, ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜೊತೆಯಾಗಿ ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನ ಮಾಡಿದೆ ಬರುವಂತ ಭಕ್ತರಿಗೆ ಅಂತ ಹೇಳಿದ್ರೆ, ಈ ರೀತಿಯ 30ಕ್ಕೂ ಹೆಚ್ಚು ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಮಾಡಿದ್ದಾರೆ. ಗಂಗೆಗೆ ಮತ್ತೆ ಯಮುನೆಗೆ 30ಕ್ಕೂ ಹೆಚ್ಚು ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಮಾಡಿ ಒಂದು ಸಮಯಕ್ಕೆ ಜನ ಬರೋದಕ್ಕೆ ಇನ್ನೊಂದು ಆ ಕಡೆಗೆ ಮತ್ತು ಇನ್ನೊಂದು ಬ್ರಿಡ್ಜ್ಗಳಿದ್ದಾವೆ, ಆ ಬ್ರಿಡ್ಜ್ ಅಲ್ಲಿ ಹೋಗೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ ನೋಡಿ. ಹರ ಹರ ಮಹಾದೇವ್, हर महादेव, कैसा है व्यवस्थापुरा, कैसा है? बहुत बढ़िया है, बहुत बढ़िया आनंद आ रहा है। ऐतिहासिक महाकुंभ है। महाकुंभ भारत के बारे में ए दिन ऐतिहासिक ಅಮೃತಗಳಿಗೆ अमृत है, अमृत है। ನೋಡಿ, ಇದು ಇಲ್ಲಿಗೆ ಬಂದಿರುವಂತ ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಯಾತ್ರಿಕರ ಮಾತಾಗಿದೆ. ಈ ರೀತಿಯ ಫ್ಲೋಟಿಂಗ್ ಬ್ರಿಡ್ಜ್ಗಳು 30 ಬ್ರಿಡ್ಜ್ಗಳಿದಾವೆ. ಗಂಗೆಗೆ ಯಮುನೆಗೆ ಈ ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನ ಮಾಡಿ, ಆರ್ಮಿ ಬ್ರಿಡ್ಜ್ ಇದು, ತಾತ್ಕಾಲಿಕವಾಗಿ ಮಾಡಿರುವಂತ ಬ್ರಿಡ್ಜ್ ಇದು, ಪರ್ಮನೆಂಟ್ ಬ್ರಿಡ್ಜ್ ಅಲ್ಲ. ನೋಡಿ, ತೇಲ್ತಿರುವಂತ ಫ್ಲೋಟಿಂಗ್ ಗಮನಿಸ್ತಾ ಇದ್ದೀರಲ್ಲ, ನೀರಿನಲ್ಲಿ ತೇಲ್ತಿರುವಂತದ್ದು. ಸಾಧುಗಳಿಗೆ, ನಾಗಸಾಧುಗಳಿಗೆ, ಹಾಗೆ ಸಂತ ಸಾಧುಗಳಿಗೆ, ಅವರೆಲ್ಲರಿಗೂ ಕೂಡ ಹೋಗೋದಕ್ಕೆ ಬರೋದಕ್ಕೆ ಸುಮಾರು 10,000 ಎಕರೆಯಲ್ಲಿ ಈ ಮಹಾ ಕುಂಭಮೇಳ ಇದೆಯಲ್ಲ, ಈ 10,000 ಎಕರೆಯಲ್ಲಿರುವ ಮಹಾ ಕುಂಭಮೇಳದಲ್ಲಿ 25 ಅಖಾಡಗಳಿದಾವೆ, 25 ಸೆಕ್ಟರ್ಗಳಿದಾವೆ, 13 ಅಖಾಡಗಳಿದಾವೆ. ಆ ಅಖಾಡದ ಜನರಿಗೆ ಸಪರೇಟ್ ಆದಂತ ಟೆಂಟ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಆ ಟೆಂಟ್ಗಳಿಂದ ಆ ಕಡೆಗೆ ಈ ಕಡೆಗೆ ಬರೋದಕ್ಕೆ ಜನರಿಗೆ ಈ ನದಿಯ ಮುಂದೆ ಓಡಾಡೋದಕ್ಕೆ, ಮೇಲೆ ಓಡಾಡೋದಕ್ಕೆ ಅವಕಾಶ ಆಗ್ಬೇಕಲ್ಲ, ಹಾಗಾಗಿ ಈ ರೀತಿಯ ಬ್ರಿಡ್ಜ್ಗಳನ್ನ ಮಾಡಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಸದ್ಯಕ್ಕೆ ಮೊದಲ ದಿನ ಇವತ್ತು ಕೋಟ್ಯಾಂತರ ಸಂಖ್ಯೆಯಲ್ಲಿ ಯಾತ್ರಿಗಳು ಹರಿದು ಬರ್ತಾ ಇದ್ದಾರೆ. ಮಹಾಕುಂಭವನ್ನ ನೋಡೋದಕ್ಕೆ, ಪುಣ್ಯ ಸ್ನಾನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಕಲ್ಪವಾಸ ವ್ರತವನ್ನ ಮಾಡಿ ಇವತ್ತು ವಿಶೇಷವಾದಂತ ಪುಣ್ಯ ಪ್ರಾಪ್ತಿಗೋಸ್ಕರ ದೇಶ ವಿದೇಶದಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್.